ರಾಜ್ಯದಲ್ಲಿ ನಡೀತಾ ಇರುವಂತಹ ಏನು ಆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಇದನ್ನು ರಾಜ್ಯ ಸರ್ಕಾರದ ಒಂದು ಅಧಿಸೂಚನೆಯನ್ನು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ವಕೀಲರಾಗಿರುವಂಥ ರಾಜೇಶ್ ಏನು ಅವರು ಒಂದು ಹೈಕೋರ್ಟ್ಗೆ PIL ಅನ್ನು ಹಾಕಿರುವಂಥದ್ದು, ಮೈಸೂರಿನ ಕಂಬಳಾಪುರದ ನಿವಾಸಿಯಾಗಿರುವಂಥದ್ದು. ಸೊ ಹಾಗಾಗಿ ಇವರು ಇದೀಗ ನಮ್ಮ ಜೊತೆಗೆ ಇದರ ಮಾತನಾಡೋಕ್ಕೆ, ಮತ್ತು ಅದು ಸಾಫ್ಟ್ವೇರ್ ಇಂಜಿನಿಯರ್ ಸಹ ಆಗಿರುವಂಥದ್ದು ರಾಜೇಶ್ ಅವರು. ಸರ್, ಈಗ ನೀವು ಒಂದು ಹೈಕೋರ್ಟ್ಗೆ PIL ಹಾಕಿರುವಂಥದ್ದು ಬಿಡದಿ ಟೌನ್ಶಿಪ್ ಅಧಿಸೂಚನೆ ರದ್ದು ಮಾಡಬೇಕಂತ ಹೇಳ್ಬಿಟ್ಟು ಏನಂತ ಸರ್, ಒಂದು ವಿಚಾರ ಈಗಾಗಲೇ ನಿಮ್ಮೆಲ್ಲರೂ ತಿಳಿದಿರುವಂಥದ್ದು, ಕರ್ನಾಟಕ ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಷನ್ನ ಹೊರಡಿಸಿದೆ. ಫೈನಲ್ ನೋಟಿಫಿಕೇಷನು 13/6/2020ರಲ್ಲಿ ಬಿಡದಿ ಭಾಗದಲ್ಲಿರುವಂತಹ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ ಸುಮಾರು 516 ಎಕರೆ ಅಷ್ಟು ಜಮೀನನ್ನು ವಶಪಡಿಸ್ಕೋಬೇಕು ಅಂತ ಒಂದು ಫೈನಲ್ ನೋಟಿಫಿಕೇಷನ್ ಏನು ಕೊಟ್ಟಿದ್ದರು. ನಾನು ಈಗಾಗಲೇ ಮಾನ್ಯ ಕರ್ನಾಟಕ ಹೈಕೋರ್ಟ್ಗೆ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಸಲ್ಲಿಸಿದ್ದೇನೆ. ಇದರಲ್ಲಿ ಯಾವುದೇ ರಾಜಕೀಯ ಇನ್ಫ್ಲುಯೆನ್ಸ್ ಇಲ್ಲ ಮತ್ತು ಯಾವುದೇ ಹೈ ಪ್ರೊಫೈಲ್ ಪೀಪಲ್ಸ್ ಇನ್ಫ್ಲುಯೆನ್ಸ್ ಇಲ್ಲ. ಇದು ನಾನು ಒಬ್ಬ ರೈತರ ಮಗನಾಗಿ ಒಂದು ಸ್ವಇಚ್ಛೆಯಿಂದ ನಾನು ಈ PIL ಅನ್ನು ಸಲ್ಲಿಸಿದ್ದೇನೆ. 30 ಜೂನ್ 2026ರಲ್ಲಿ ನಾನು ಈ PIL ನ ಫೈಲಿಂಗ್ ಮಾಡ್ತೇನೆ. ಸೊ ತದನಂತರ CJ ನೇತೃತ್ವದ ಒಂದು ಸದಸ್ಯ ಪೀಠ ಸಹ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. 4 ದಿನಗಳ ನಂತರ ಆಫೀಸ್ ಅಬ್ಜೆಕ್ಷನ್ಸ್ ಎಲ್ಲ ಕ್ಲಿಯರ್ ಆದ ನಂತರ ಬೆಂಚ್ಗೆ ಬರ್ತದೆ ಅನ್ನೋದನ್ನು ಸಹ ನಾನು ಮೆಮೊ ಮೂವ್ ಮಾಡಿದಾಗ ಅನುಮತಿ ಕೊಟ್ಟಿದ್ದಾರೆ. ಸೊ ಉದ್ದೇಶ ಇಷ್ಟೇ, ಕರ್ನಾಟಕ ಸರ್ಕಾರ ಏನು AICTಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದೆ ಬಿಡದಿ ಭಾಗದಲ್ಲಿ ಸುಮಾರು 9,000ಕ್ಕೂ ಹೆಚ್ಚು ಭೂಮಿ ಮತ್ತು ಮರಗಿಡಗಳು ಮತ್ತು ಏನು ಪ್ರಾಣಿ ಸಂಕುಲ ಮತ್ತು ಅಲ್ಲಿನ ರೈತರಿದ್ದಾರಲ್ಲ 10,000ಕ್ಕೂ ಹೆಚ್ಚು ಜನ ರೈತರು ಯಾವ ಸ್ಥಳದಲ್ಲಿ ಅವರು ವೋಟನ್ನು ಕಂಟೆಸ್ಟ್ ಮಾಡಬೇಕು, ಯಾವ ಸ್ಥಳದಲ್ಲಿ ಅವರು ಮತವನ್ನು ಚುನಾವಣೆ ಮಾಡಬೇಕು ಅಥವಾ ಚುನಾವಣೆಗೆ ನಿಲ್ಲಬೇಕು ಅನ್ನೋದನ್ನ ಯಾವುದೇ ಡಿಕ್ಲೇರೇಷನ್ ಇಲ್ಲ. ಹೌದಾ? ಮತ್ತೊಂದು ಏನಂದರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟನ್ನು ಸೆಂಟ್ರಲ್ ಆ್ಯಕ್ಟ್ ಪ್ರಕಾರ ಸಹ ಅದು ಮಾಡಿದ್ದೇ ಆಗಿದ್ದಲ್ಲಿ ಅವರು ಅದನ್ನು ಸೆಕ್ಷನ್ 4 ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಅದು ಬಹಿರಂಗವಾಗಿ ಅವರು ಅದನ್ನು ಜನಸಾಮಾನ್ಯರ ಮುಂದೆ ಇಡಬೇಕಾಗಿತ್ತು. ಅದನ್ನು ಸಹ ಇಟ್ಟಿಲ್ಲ. ಮತ್ತು ಎನ್ವಿರಾನ್ಮೆಂಟ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತಲೂ ಸಹ ಬರ್ತದೆ. ಸೊ ಈ ಎಲ್ಲ ಒಂದು ಗಣನೆ ಏನು ರೈತರ 1 ವರ್ಷದ ಈ ಸಂಕಷ್ಟ ಇತ್ತು, ಒಂದು ರಾಜಕೀಯ ತಿರುವನ್ನು ಸಹ ಭಾಳಷ್ಟು ಅದು ತೊಗೊಂಡಿತ್ತು. ಸೊ ನನ್ನ ಗಮನಕ್ಕೆ 1 ವರ್ಷದಿಂದ ಬಂದಿರಲಿಲ್ಲ. ಇದು ನನ್ನ ಒಂದು ದುರಾದೃಷ್ಟ. ಏನಂದರೆ 1 ವರ್ಷದಿಂದ ಇದು ನನ್ನ ಗಮನಕ್ಕೆ ಬಂದಿಲ್ಲ. ಯಾಕಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲ, ಜೊತೆಗೆ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನ್ನ ಕೆಲಸ ಆಯಿತು ಅನ್ನೋದಿದ್ದೆ. ಯಾವಾಗ ಒಂದು ಮಾಧ್ಯಮದ ಮಿತ್ರರ ಒಂದು ಸಂದರ್ಶನಕ್ಕೆ ನನ್ನ ಒಂದು ವೈಯಕ್ತಿಕ ವಿಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಬಿಡದಿ ಭಾಗಕ್ಕೆ ಒಂದು ಸಾಫ್ಟ್ವೇರನ್ನು ನೀವು ತಯಾರಿಸಿ ಅನ್ನುವಂಥ ಸಂದರ್ಭದಲ್ಲಿ ನನಗೆ ಈ ಒಂದು ವಿಚಾರಗಳು ಮತ್ತು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ರೈತರ ಸಂಕಷ್ಟ ಮತ್ತು ರೈತರಿಗೆ ಏನು ಅಲ್ಲಿ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಮತ್ತು ಫೋರ್ಸ್ಫುಲ್ಲಾಗಿ ಯಾರನ್ನೂ ಸಹ ಕಿತ್ಕೊಳ್ಳೋಕ್ಕಲ್ಲ. ರೈಟ್ ಟು ಪ್ರಾಪರ್ಟಿ ಮತ್ತು ರೈಟ್ ಟು ಲೈವ್ಲಿಹುಡ್ ಅನ್ನೋದು ಒಂದು ಭಾರತೀಯ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿದೆ ಮತ್ತು ಕರ್ನಾಟಕ ರಾಜ್ಯದ ಮತ್ತು ಭಾರತ ದೇಶದ ಎಲ್ಲ ಪ್ರಜೆಗಳ ಹಕ್ಕು. ಅದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವು ಕರಿತೀವಿ. ಇವತ್ತು ನಮ್ಮ ಪರಿಸರ ಇವತ್ತು ನೋಡಿ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನ ಆಕ್ಸಿಜನ್ ಇಲ್ಲದೇ ತೀರ್ಕೊಂಡ್ರು. ಸೊ ಅಂಥದ್ದಲ್ಲಿ ನೈಸರ್ಗಿಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಹೆಮ್ಮೆಯ ರಾಜ್ಯದಲ್ಲಿ ಇಂಥ ಒಂದು ಪರಿಸರ ಪ್ರೇಮಿಯಾಗಿರುವಂಥ ಈ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ನಾವು ಗಿಡ ಮರಗಳನ್ನು ನಾಶ ಮಾಡಬೇಕು ಅನ್ನೋದನ್ನ ಇವರು ಸರ್ಕಾರ ಹೇಳ್ತಾ ಇದ್ದಾರಲ್ಲ, ಅದನ್ನು ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟಲ್ಲಿ ಕೊಡಲಿ. ಮತ್ತು ಎಷ್ಟು ಕುಟುಂಬಗಳು ಸ್ಥಳಾಂತರ ಮಾಡ್ತಾರೆ, ಅವರು ಎಲ್ಲಿಗೆ ಹೋಗಬೇಕು, 2028ರಲ್ಲಿ ಯಾವ ಜುರಿಸ್ಟಿಕ್ಷನಿಂದ ಅವರು ಮತವನ್ನು ಚಲಾಯಿಸಬೇಕಾಗ್ತದೆ, ಈ ಎಲ್ಲ ಮಾಹಿತಿಯನ್ನು ಅವರು ಬಿಡುಗಡೆ ಮಾಡಿದ್ರೆ ಅಷ್ಟು ಸುಲಭವಾಗಿ ಅಕ್ವೈಸೇಷನ್ ಮಾಡೋದು ಕಾನೂನು ಬಾಹಿರ ಅಂತ ನನ್ನ ಈ ವಾದವನ್ನು ನಾನು ನ್ಯಾಯಾಲಯದಲ್ಲಿ ಮಂಡಿಸ್ತಾ ಇದ್ದೀನಿ. ಜೊತೆಗೆ ಹೇಳಿ ನೀವು ಮೈಸೂರಿನವರು, ಬಿಡದಿ ವಿಚಾರಕ್ಕೆ ನಿಮ್ದು ಏನಾದರೂ ಪ್ರಾಪರ್ಟಿ ಏನಾದ್ರು ಇತ್ತಾ? ನಿಮ್ಮ ಒಂದು ವಿಚಾರ ಏನು ಸ್ಪಷ್ಟನೆ ಮಾಡ್ತೀರಾ ನೋಡಿ, ಒಂದು ಸ್ಪಷ್ಟನೆ ತಿಳಿಸ್ತೀನಿ. ನಾವು ಕಂಪಲಾಪುರ ಗ್ರಾಮ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಬಿಡದಿಯಲ್ಲಿ ಯಾವುದೇ ಪ್ರಾಪರ್ಟಿ ಇಲ್ಲ, ಯಾವುದೇ ರೈತರುಗಳು ನಮ್ಗೆ ಇನ್ನೂ ಕನೆಕ್ಟ್ ಇಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದರೆ ಈ ವಿಚಾರ ನನಗೆ ಈ ಮುಂಚೆಲೇ ಗೊತ್ತಿದ್ರೆ ನಾನು ಈಗಾಗಲೇ PIL ಫೈಲ್ ಮಾಡ್ತದೆ. ಸೊ ನನಗೆ ಪಾರ್ಟಿ ಇನ್ ಪರ್ಸನ್ ಆಗಿ ಈಗಾಗಲೇ IAS ಅಧಿಕಾರಿಗಳ ವಿರುದ್ಧ ಹಾಕಿ ಎಂಟ್ರಿ ಮಾಡಿ ತೊಗೊಂಡಿರುವಂಥ ಒಂದು ಪ್ರಾಕ್ಟೀಸ್ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಧೈರ್ಯ ಮಾಡಿ, ಒಂದು ಯಾರು ಮುಂದೆ ಬಂದಿರಲ್ವಲ್ಲ ಹಾಗೆ ಒಂದು ಧೈರ್ಯ ಮಾಡಿ ಒಂದು ಕಾನೂನು ಮಧ್ಯಪ್ರವೇಶ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೇನೆ ಹೊರತು. ಸೊ ಇಲ್ಲಿ ಆರ್ಟಿಕಲ್ 227 ಇನ್ವೋಕ್ ಮಾಡ್ತಾ ಇದ್ದೀವಿ. ಅಂದರೆ ಈಗ ಏನು ನಾನು ರಿಟ್ ಪಿಟಿಷನ್ನ ಸಲ್ಲಿಸ್ತಾ ಇದ್ದೀನಿ ಮಾನ್ಯ ನ್ಯಾಯಾಲಯಕ್ಕೆ. ಸೊ ಬೈ ಚಾನ್ಸ್ ನನ್ನ ರಿಟ್ ಪಿಟಿಷನಲ್ಲಿ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅದನ್ನು ಕರ್ನಾಟಕ ನ್ಯಾಯಾಲಯವೇ ಸಹ ಆರ್ಟಿಕಲ್ 227 ಎಕ್ಸ್ಟ್ರಾರ್ಡಿನರಿ ಜುರಿಸ್ಡಿಕ್ಷನ್ ಇರ್ತದೆ. ಅವರಿಗೆ ಕಂಪ್ಲೀಟ್ ಪವರ್ ಇರ್ತದೆ, ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು ಮತ್ತು ಯಾವುದೇ ಪಾಲಿಸಿ ಇನ್ ಅಕಾರ್ಡೆನ್ಸ್ ವಿತ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಅವರು ಪ್ರಶ್ನಿಸ್ಬೋದು. ಆ ನಿಟ್ಟಿನಲ್ಲಿ ಆರ್ಟಿಕಲ್ 226, 227 ಫೈಲ್ ಮಾಡಿದ್ದೇನೆ. ನನ್ನ ಯಾವುದೇ ವೈಯಕ್ತಿಕ ಇಂಟ್ರೆಸ್ಟ್ ಆಗಲಿ, ಕಮರ್ಷಿಯಲ್ ಇಂಟ್ರೆಸ್ಟ್ ಆಗಲಿ ಮತ್ತು ಇಲ್ಲ, ನಾನು ಈಗಾಗಲೇ ಎಲ್ಲ ಪಾನ್ ಕಾರ್ಡ್ ಡೀಟೇಲ್ಸ್ ಏನೇನು ಬೇಕು ಆಲ್ರೆಡಿ ಹೈಕೋರ್ಟ್ಗೆ ನಾನು ಸಲ್ಲಿಸಿದ್ದೇನೆ. ಇವತ್ತು ಕೂಡ ಫಿಸಿಕಲ್ ಕಾಪಿಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸೊ ಹಾಗಾಗಿ ಈ ಫೈಲಿಂಗ್ ಸಿಸ್ಟಮ್ದು ಒಂದು ದೊಡ್ಡ ಮಟ್ಟದ ಸಮಸ್ಯೆಯನ್ನು ನಾನು ಎದುರಿಸ್ತೆ. ಯಾಕಂದರೆ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾವು ಈ ಫೈಲಿಂಗ್ ಥ್ರೂ ಮಾಡಿದ್ದೀವಿ. ಸೊ ಅದನ್ನು ಅವರು ಗಣನೆಗೆ ತಗೊಳ್ಳಿಲ್ಲ. ಸೊ ಹಾಗಾಗಿ ನಾವು ಈಗ ಫಿಸಿಕಲಿ ಫೈಲ್ ಮಾಡ್ತಾ ಇದ್ದೀನಿ ಅದೇ ಕಾಪಿನ. ಸೊ ನೋಡಬೇಕು ಕರ್ನಾಟಕ ಸರ್ಕಾರದ ನಡೆನುಡಿಯನ್ನು ಹೈಕೋರ್ಟ್ ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಓಕೆ ಸರ್, ಈಗ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಮರಗಳು ಸಹ ಕಡಿತಾರೆ, ಸಾಕಷ್ಟು ಪ್ರಾಣಿಗಳು ಹೋಮ ಆಗುತ್ತೆ ಮತ್ತು ರೈತರು ಜಮೀನನ್ನು ಸಹ ಕಳ್ಕೊಳ್ತಾರೆ. ಸೊ ಈಗಿರುವಂಥ ಸಂದರ್ಭದಲ್ಲಿ ಈಗ ನೀವು ಒಂದು ಅಲ್ಲಿನ ನಿವಾಸಿ ಅಲ್ಲ ಮತ್ತು ಅಲ್ಲಿ ನಿಮ್ಮ ಜಮೀನಿಲ್ಲ, ನೀವು ಬಂದು PIL ಹಾಕಿದ್ದಾರೆ.
ಈಗ ಪ್ರತಿಯೊಬ್ಬರು ಅಥವಾ ಅಲ್ಲಿರುವಂಥ ಎಲ್ಲ ನಿವಾಸಿಗಳು ಸಹ ಪಿ ಎಲ್ ಹಾಕಿದ್ರೆ ಪ್ರತಿ ಮನೆಯಿಂದನೂ ಏನಾಗುತ್ತೆ, ಕೋರ್ಟ್ ಅದನ್ನು ಸ್ವೀಕಾರ ಮಾಡುತ್ತಾ ಏನಾಗುತ್ತೆ? ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ನನಗೆ ತಿಳಿದ ಮಟ್ಟ ನಾಲೆಜ್ ಪ್ರಕಾರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಯಾವುದೇ ವೈಯಕ್ತಿಕವಾದ ಬೆನಿಫಿಟ್ ಇರೋ ಹಾಗಿಲ್ಲ, ಮತ್ತು ಯಾವುದೇ ರಾಜಕೀಯ ಇನ್ವಾಲ್ವ್ಮೆಂಟ್ ಇರೋ ಹಾಗಿಲ್ಲ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಕಮರ್ಷಿಯಲ್ ಇಂಟ್ರೆಸ್ಟ್ ಇರೋ ಹಾಗಿಲ್ಲ. ಇದನ್ನು ವೈಯಕ್ತಿಕವಾಗಿ ಸ್ವಇಚ್ಛೆಯಿಂದ ಜನರ ಹಿತಾಸಕ್ತಿಯಾಗಿ ಇದನ್ನು ಫೈಲ್ ಮಾಡಬೇಕವೇನ ಯಾವುದೇ ಪ್ರಾಪರ್ಟಿ ಇದ್ದರೆ ಅವರು ಇಂಡಿವಿಜುವಲ್ ರೆಟ್ ಪಿಟಿಷನನ್ನು ಫೈಲ್ ಮಾಡ್ಕೋಬೋದು. ಅವರವರ ಆಸಕ್ತಿಗೆ ತಕ್ಕಂತೆ ಏನು ಅವರ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗಿದೆ. ಇವತ್ತು ನೋಡಿ, ರೈತರು ವ್ಯವಸಾಯ ಮಾಡ್ತಾರಲ್ಲ, ಅದು ಬೇಸಾಯ ಅನ್ನೋದು ಕೂಡ ಒಂದು ಪ್ರೊಫೆಷನ್, ಒಂದು ಹುದ್ದೆ. ಸೊ ಹೌದಾ, ಇವತ್ತು ಎಜುಕೇಷನ್ ಮಾಡಿದವರೆಲ್ಲರೂ ಎಂಪ್ಲಾಯ್ಮೆಂಟೇ ಮಾಡಬೇಕು, ಗೌರ್ಮೆಂಟ್ ಎಂಪ್ಲಾಯ್ಮೆಂಟೇ ಬೇಕು, ಐ ಟಿ ಬಿ ಟಿನೇ ಬೇಕು ಅಂದರೆ ಅಲ್ಲಿ ರೈತರದ್ದು ಅದು ಒಂದು ಹುದ್ದೆ. ಅದಕ್ಕೂ ಸಹ ಸಂವಿಧಾನದ ರೈಟ್ ಟು ಪ್ರೊಫೆಷನ್ ಅನ್ನೋದೊಂದು ಇದೆ. ಸೊ ಹಾಗಾಗಿ 10,000ಕ್ಕೂ ಹೆಚ್ಚು ರೈತರು ಇಂಡಿವಿಜುವಲ್ ರಿಟ್ ಪಿಟಿಷನ್ನ ಫೈಲ್ ಮಾಡ್ಕೋಬೋದು. ಅವರು ವ್ಯವಸಾಯ ಮಾಡೋದು ಅವರ ಮೂಲಭೂತ ಹಕ್ಕು. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ವ್ಯವಸಾಯ ಮಾಡಲು ಮುಂದೆ ಬರೋರ ಸಂಖ್ಯೆ ಕಡಿಮೆ. ಇವತ್ತಿನ ನಿಟ್ಟಿನಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ಎಂಪ್ಲಾಯ್ಮೆಂಟ್ ಬೇಕು ಅನ್ನೋ ನಿಟ್ಟಿನಲ್ಲಿ ವ್ಯವಸಾಯ ಮಾಡೋರು ಕಡಿಮೆ. ಅಂಥದ್ರಲ್ಲಿ 10,000ಕ್ಕೂ ಹೆಚ್ಚು ಕುಟುಂಬ ವ್ಯವಸಾಯ ಮಾಡ್ತಾ ಇದ್ದಾರೆ. 50,000ಕ್ಕೂ ಹೆಚ್ಚು ಪಶುಗಳಿದ್ದಾವೆ. 6 ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲನ್ನು ಕೊಡುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಆ ಪ್ರದೇಶ ಹೊಂದಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಬಿಡದಿ ಅನ್ನೋದು ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇದೆ ಅದರಲ್ಲಿ. ಹೌದಾ, ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಹಾಗಾಗಿ ರೈಟ್ ಟು ಪ್ರೊಟೆಕ್ಟ್ ಅವರ್ ಕಲ್ಚರಲ್ ಹೆರಿಟೇಜ್ ಅನ್ನೋದು ಸಂವಿಧಾನದಲ್ಲಿದೆ. ಹಾಗಾಗಿ ಈ ಎಲ್ಲ ಆಶಯಗಳನ್ನು ಮೇಲ್ನೋಟಕ್ಕೆ ನಾವು ನೋಡಿದಾಗ ಕಾನೂನಾತ್ಮಕವಾಗಿ ಭಾಳ ಮೇಲ್ನೋಟದಲ್ಲಿ ಕಂಡು ಬರೋದೇನೆಂದರೆ, ಇದು ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ಫೈನಲ್ ನೋಟಿಫಿಕೇಶನ್ ಹೊರಡಿಸಿಲ್ಲ. ಒಂದು ವೇಳೆ ಅವರು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ ಆಗಿರ್ಬೋದು, ಅಥವಾ ಎನ್ವಿರಾನ್ಮೆಂಟ್ ಅಸೆಸ್ಮೆಂಟ್ ರಿಪೋರ್ಟ್ ಆಗಿರ್ಬೋದು, ಅಥವಾ 80% ಹೆಚ್ಚು ರೈತರು ಒಪ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರು ಹೇಳೋದಾದರೆ, ಈ 9,000 ಎಕರೆಯನ್ನು ಅವ್ರು ಅಕ್ವೈರ್ ಮಾಡ್ತಾ ಇರೋದು, 9,000 ಎಕರೆಯಲ್ಲೂ ಅಕ್ವೈರ್ ಮಾಡೋದ್ರಲ್ಲೂ ಅವರು 80% ರೈತರು ಒಪ್ಕೊಂಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ದಾಖಲೆ ಮಟ್ಟದಲ್ಲಿ ಇರುವಂಥದ್ದಲ್ಲ. ಇದು ನೋಡಿ, ಓತ್ ಸಿಸ್ಟಮ್ ಅಂತ ಇದೆ ಇವಾಗ ನಮ್ಮಲ್ಲಿ. ಇವಾಗ ರೈತರು ಅಂದರೆ ಅದರಲ್ಲಿ ಎಲ್ಲರೂ ಲಿಟ್ರೇಟ್ ಇರಲ್ಲ, ಎಲ್ಲರೂ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಂತಲೇ ಇರಲ್ಲ. ಏನೋ ಒಂದು ಹಾಕಪ್ಪ ನಿಂಗೆ ದುಡ್ಡು ಬರ್ತದೆ ಅಂದರೆ ಸೈನ್ ಹಾಕ್ಬಿಟ್ಟಿರ್ತಾರೆ. ಹೌದಾ, ಆ ನಿಟ್ಟಿನಲ್ಲಿ ನೋಡೋದಾದರೆ ಇದನ್ನು ನ್ಯಾಯಾಲಯ ಕೂಲಂಕುಷವಾಗಿ ಕಾನೂನುಬದ್ಧವಾಗಿ ಪರಿಶೀಲನೆ ಮಾಡಬೇಕು. ಯಾಕಂದರೆ ನಾಳೆ ದಿನ ಇವತ್ತು ಬಿಡದಿ ಭಾಗದಲ್ಲಿ ಆಗ್ತದೆ, ನಾಳೆ ಕರ್ನಾಟಕ ರಾಜ್ಯದ ವಿವಿಧ ಭಾಗದಲ್ಲಿ ಆಗ್ತದೆ. ಎಲ್ಲ ಮರಗಿಡಗಳನ್ನ ಕಳಿತೀರಿ, ಮತ್ತು ಫುಡ್ಡನ್ನು ನಾಶ ಆಗ್ತದೆ, ಆಮ್ಲಜನಕದ ಕೊರತೆ ಆಗ್ತದೆ. ನೋಡಿ, ರೈಟ್ ಟು ಕ್ಲೀನ್ ಏರ್ ಅನ್ನೋದು ನಮ್ಮ ಫಂಡಮೆಂಟಲ್ ರೈಟು. ಅದು ಯಾರಿಗೆಲ್ಲರಿಗೂ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ, ಅವ್ರಿಗೆ ಅರ್ಥ ಆಗ್ತದೆ. ರೈಟ್ ಟು ಕ್ಲೀನ್ ಏರ್ ಇವತ್ತು ನಮಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ನಾನು ಹೈಲೈಟ್ ಮಾಡ್ತಾ ಇರೋದೇನು ನ್ಯಾಯಾಲಯದ ಮುಂದೆ ಅಂದರೆ, ಒಂದೇ ಒಂದು ಭಾಗದಲ್ಲಿ ನೀವು ಅಭಿವೃದ್ಧಿಯನ್ನು ನೋಡೋ ಅಂತಿಲ್ಲ. ಕರ್ನಾಟಕ ಅನ್ನೋದು ಮತ್ತು ಭಾರತ ಅನ್ನೋದು ಎಲ್ಲರ ಒಂದು, ವಿ ಆರ್ ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಸರ್, ಅಂದರೆ ಈಗ ನೀವು ಹೇಳ್ತಾ ಇರುವಂಥದ್ದು ಕೇವಲ ಕರ್ನಾಟಕದ ಬಿಡದಿ ಮಾತ್ರ, ಮತ್ತು ಬೇರೆ ಕಡೆನೂ ಡೆವಲಪ್ ಮಾಡಬೇಕು ಅಂತ ಮಾತ್ರ ಹೇಳ್ತಾರೆ. ಸರ್, ಇನ್ನೊಂದು ಅಲ್ಲಿ ಒಂದು ವಿಚಾರಕ್ಕೆ ಬಂದರೆ, ಅಲ್ಲಿ ರೆಡ್ ಝೋನ್ ಅಂತ ಇದೆ ಅಂತ ಹೇಳ್ತಾರೆ. ರೆಡ್ ಝೋನು ಮತ್ತು ಈ ರೆಡ್ ಝೋನು ಯಾವ ರೀತಿ ಬರುತ್ತೆ, ಮತ್ತು ಈ ಗ್ರೀನ್ ಝೋನ್ ಅಂತಾರಲ್ಲ, ಈ ರೆಡ್ ಝೋನು ಗ್ರೀನ್ ಝೋನ್ ಏನು, ಅದ್ರ ಬಗ್ಗೆ ಹೇಳ್ತೀರಾ ಅಂತ? ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ನಿಮಗೆ ಹೇಳೋದಾದರೆ, ಆ ಸಂದರ್ಭದಲ್ಲಿ ಏನು 20 ವರ್ಷದ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಅದನ್ನು ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿದರು, ಆ ಸಂದರ್ಭದಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ಇರಲಿಲ್ಲ. ಮತ್ತು ಅವ್ರು ಏನು ಡಿಕ್ಲೇರ್ ಮಾಡಿದ್ರಲ್ಲ, ಸೊ ಅದು ರೆಡ್ ಝೋನ್ ಅಂತ ನೀವು ಮಾಡಿಬಿಟ್ರೆ ಅದನ್ನು ನೀವು ಒಬ್ರಿಗೆ ಮಾರಂಗಿಲ್ಲ, ಒಬ್ರಿಗೆ ಬರೆಯೋಂಗಿಲ್ಲ. ಸೊ ಅಲ್ಲಿ ಫಲವತ್ತತೆ ಇಲ್ಲ ಅನ್ನೋದನ್ನೇ ಡಿಕ್ಲರೇಷನ್ ಆಗಿರೋಂಥದ್ದು ಅದು. ಸೊ ಅದನ್ನು ಯಾರೂ ಸಹ 20 ವರ್ಷದವರೆಗೂ ಪ್ರಶ್ನೆ ಮಾಡಲಿಲ್ಲ ಇದುವರೆಗೂ. ಯಾವಾಗ ಅದು ಬುಡಕ್ಕೆ ಬಂತು ಆವಾಗ ಮಾತ್ರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದನ್ನು ಅವತ್ತೇ ಪ್ರಶ್ನೆ ಮಾಡಿಬಿಟ್ಟಿದ್ರೆ ಇವತ್ತು ಈ ಸಂದರ್ಭ ಬಹುಶಃ ಕರ್ನಾಟಕ ರಾಜ್ಯದ ರೈತರಿಗೆ ಎದುರಾಗ್ತಿರ್ಲಿಲ್ವನೋ. ಸೊ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ನಾನೇನು ಮನವಿ ಮಾಡ್ತೀನಿ, ಎಲ್ಲಿ ನಿಮ್ಮ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಆಗ ನೀವು ಎಲ್ಲರೂ ಜೊತೆಯಾಗಿ ಧ್ವನಿ ಎತ್ತಿ ನಿಲ್ಲಬೇಕು. ಅದು ಪಕ್ಷಪಾತವಾಗಲ್ಲ, ಅಥವಾ ನೀವು ರಾಜಕೀಯವಾಗಿ ಅದು ದುರುಪಯೋಗ ಮಾಡ್ಕೊಳ್ಳೋಂಥದ್ದಲ್ಲ. ಎಲ್ಲಿ ನಿಮ್ಮ ಹಕ್ಕುಗಳು ಉಲ್ಲಂಘನೆ ಆಗ್ತದೆ, ನಾನು 20 ವರ್ಷದಿಂದ ನಾನು 9 ವರ್ಷ ವಯಸ್ಸು ನನಗೆ, ಈಗ ನನಗೆ 29 ವರ್ಷ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದ್ರೆ ರೆಡ್ ಝೋನ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ನಾನು ಒಂದು ಹೇಳ್ತೀನಿ, ಅದನ್ನು ಸಹ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಸೊ ಅದನ್ನು ಸಹ ನಾನು ಭಾಳ ಹೈಲೈಟ್ ಮಾಡ್ತಾ ಇದ್ದೀನಿ ಮಾನ್ಯ ನ್ಯಾಯಾಲಯದ ಮುಂದೆ. ಯಾಕಂದ್ರೆ ಅದು ದೊಡ್ಡ ಮಟ್ಟದ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಅದನ್ನು. ಸೊ ರೆಡ್ ಝೋನ್ ಅಂದರೆ ಏನಿರುತ್ತೆ ಏನಿರಲ್ಲ, ಮತ್ತು ರೈತರು ಅದನ್ನು ಏನು ಮಾಡ್ಬೋದು, ಏನು ಮಾಡ್ಬಾರ್ದು ಸರ್? ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ ಸರ್. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಪಂಚನೇ ತಗೊಳ್ಳೋದಾದರೆ ಆಹಾರದ ಹಾಹಾಕಾರ ಇದೆ. ಹೌದಾ, ಅಂಥದ್ರಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ನಾವು ರೈತರು ಇಷ್ಟು ಗುಣಮಟ್ಟದ ತೆಂಗು ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ಮತ್ತು ಫಲವತ್ತಾದಂಥ ಭೂಮಿ ಅದು. ಅಲ್ಲಿ ನೋಡಿ, ಆ ಫಲವತ್ತಾದಂಥ ಭೂಮಿನ ನೀವು ಯಾವ ನೀರನ್ನ ಬಿಟ್ಟು ನೀವು ಅದನ್ನು ಫಲವತ್ತತೆನ ಹಾಳು ಮಾಡಿರೋದು ಅಲ್ವಾ? ಯಾರು ಬಿಟ್ಟಿರೋದು? ಅದು ಯಾರು ಬಿಟ್ಟಿರೋದು? ಕರ್ನಾಟಕದ ರೈತರು ಬಿಟ್ಕೊಂಡಿರೋದು ಅದನ್ನು. ಭೂಮಿಯಿಂದ ರೈತರು ಬಿಟ್ಕೊಂಡ್ರೆ ಅದನ್ನು ಯಾರು ಬಿಟ್ಟಿರೋದು? ಅದನ್ನೆಲ್ಲ ನೀವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ನೀವು ನಾಯಕರನ್ನು ನೀವು ಚುನಾವಣೆಯಲ್ಲಿ ನೀವು ಆಯ್ಕೆ ಮಾಡಬೇಕಾದ್ರೆ, ನಾನು ಜನರಲಾಗಿ ಮಾತಾಡ್ತೀನಿ, ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ಸೊ ನೀವು ನಾಯಕರನ್ನ ನೀವು ಸೆಲೆಕ್ಟ್ ಮಾಡ್ತಿರಲ್ಲ, ಅವಾಗ ನೀವು ಭಾಳ ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಪ್ರಾಂತ್ಯವನ್ನು ನಾಶ ಮಾಡ್ತಾ ಇರೋವಂಥದ್ದು ನಿಟ್ಟಿನಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗ್ತದೆ. ಸೊ ಬರೀ 2, 3, 4 ಪಕ್ಷಗಳ ಪರವಾಗಿ ವಿರುದ್ಧವಾಗಿ ನೀವು ನಡೆನುಡಿ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಇಲ್ಲಿ ನಾನು ಸ್ಪಷ್ಟವಾಗಿ ಈ ವಿಚಾರವಾಗಿ ಹೇಳೋದಾದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ
ಕಾನೂನಿನಲ್ಲಿ ಸಂಪೂರ್ಣವಾದ ಪ್ರಾವಿಷನ್ಸ್ ಇದೆ, ಸಂವಿಧಾನದಲ್ಲಿ ಸಂಪೂರ್ಣವಾದ ಪ್ರಾವಿಷನ್ಸ್ ಇದೆ. ಸೆಂಟ್ರಲ್ ಆ್ಯಕ್ಟ್ಗೆ ಎಲ್ಲರೂ ತಲೆಬಾಗಬೇಕು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟೇ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸುರಕ್ಷಾ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಮಕ್ಕೆ ಅವರು ತಲೆಬಾಗಿ ಅವರು ಆ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅಲ್ವಾ. ಅದೇ ನಿಟ್ಟಿನಲ್ಲಿ ಇಲ್ಲೂ ಸಹ LARR ಆ್ಯಕ್ಟ್ ಅಂತ ಇದೆ. ಏನು ಸೊ ಆ ಆ್ಯಕ್ಟ್ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾಗಿ ವಿವರ ಕೊಡಬೇಕಂದ್ರೆ, ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಒಂದು ಭಾಳ ಸ್ಪಷ್ಟವಾಗಿ ಒಂದು ಆ್ಯಕ್ಟನ್ನು ಮಾಡಿದ್ದಾರೆ. ಆ ಆ್ಯಕ್ಟ್ ಪ್ರಕಾರ ನೀವು ಕಂಪನ್ಸೇಷನ್ಸ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಬಟ್ ರೂಲ್ಸ್ ರೆಗ್ಯುಲೇಷನ್ಸ್ನ ಯಾಕೆ ಫಾಲೋ ಮಾಡಿಲ್ಲ? ಸೊ ಅನ್ನೋದು ನನ್ನ ಒಂದು ಪ್ರಶ್ನೆ. ಸೊ ಆಮೇಲೆ ಇನ್ನೊಂದು, ಅವರದೇ ಆದ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಅವರದೇ ಆದ ಒಂದು ಕಮಿಟಿ ಮಾಡಿಕೊಂಡು ಅವ್ರು ಏನು ಹೇಳಿದ್ದಾರೆ, ಬೇರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಸಹ ಇವಾಗ ಫಲವತ್ತತೆ ಇಲ್ದಿರುವಂಥ ಪ್ರದೇಶಗಳಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮಾಡ್ಬೋದು. AICT ನೋಡಿ ಸರ್, ಕರ್ನಾಟಕ ರಾಜ್ಯದಲ್ಲಿ ನಾನೊಬ್ಬ ಇಂಜಿನಿಯರ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು AICT ತರೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಬಟ್ ಆದರೆ ಫಲವತ್ತಾದಂಥ ಭೂಮಿ ಮತ್ತು ಅಷ್ಟು 10,000 ಕುಟುಂಬಗಳ ವ್ಯವಸಾಯವನ್ನು ನಾಶ ಮಾಡುವಂಥದ್ದು, ಮತ್ತು ಆಮೇಲೆ ಅವರ ಸಿಟಿಸನ್ಶಿಪ್ನ ಕಿತ್ಕೊಂಡಂಗೆ ಅದು. ಅವರು 2028ರಲ್ಲಿ ಯಾರನ್ನ ನಾಯಕ ಅಂತ ಕರ್ಕೊಳ್ತಾರೆ, ಅಥವಾ 2028ರಲ್ಲಿ ಯಾವ ಜುರಿಸ್ಟಿಕ್ಷನಲ್ಲಿ ಅವರು ಮತವನ್ನು ಚಲಾಯಿಸ್ತಾರೆ ಅನ್ನೋದೇನಾದ್ರು ಡಿಕ್ಲೇರ್ ಮಾಡಿದ್ದಾರೆ? ನೋ ಒನ್, ಈವನ್ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ರಾಷ್ಟ್ರಪತಿಗಳಿಗಾಗಿರ್ಬೋದು, ಭಾರತೀಯ ಪ್ರಜೆಯ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಅಧಿಕಾರ ಇಲ್ಲ. ಸರ್, ಈಗ ಇನ್ನೊಂದೇನೆಂದರೆ ರೆಡ್ ಝೋನು ಅಂತ ಆಗಿರೋಂಥದ್ದು, ಅದು ಗ್ರೀನ್ ಝೋನು, ಅದು ಏನು ಸರ್, ಯಾವ ರೀತಿ ವರ್ಕ್ ಆಗುತ್ತೆ? ಸರ್, ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಮಾನ್ಯ ಹೈಕೋರ್ಟ್ ಇದನ್ನು ಗಣನೆಗೆ ತಗೊಂಡು ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗ್ತದೆ. ರೆಡ್ ಝೋನು, ಗ್ರೀನ್ ಝೋನು ಅಥವಾ ರಾಜಕೀಯವಾಗಿ ನಾನು ಮಾತನಾಡೋಕ್ಕೆ ಯಾವುದೂ ಇಷ್ಟಪಡೋದಿಲ್ಲ. ರೈತರಿಗೆ ಹೇಳೋದಿಷ್ಟೇ, ನಿಮ್ಮ ಭೂಮಿ ನಿಮ್ಗೆ ಕೊಡೋಕೆ ಇಷ್ಟ ಇಲ್ವಾ? ಒಂದು ಅವೇರ್ನೆಸ್ ಕೊಡೋದು ರೆಡ್ ಝೋನ್. ನಾನು ಅವೇರ್ನೆಸ್ ಇಷ್ಟ ಹೇಳೋದು, ನಿಮ್ಮ ಭೂಮಿ ನಿಮ್ಗೆ ಕೊಡೋಕೆ ಇಷ್ಟ ಇಲ್ವಾ? ಕಾನೂನು ಹೋರಾಟ ಮಾಡಿ. ಹಂಗಂತ ನೀವು ರೋಡಲ್ಲಿ ಅಧಿಕಾರಿಗಳಿಗೆ ಅಥವಾ ನ್ಯಾಯಾಂಗ ನಿಂದನೆ ಮಾಡೋ ಅವಶ್ಯಕತೆ, ಪ್ರೊಟೆಸ್ಟ್ ಮಾಡಲಿ. ರೈಟ್ ಟು ಪ್ರೊಟೆಸ್ಟ್ ಇಸ್ ಅವರ್ ಫಂಡಮೆಂಟಲ್ ರೈಟು. ಅದು ಅವ್ರಿಗೆ ಅಧಿಕಾರ ಇದೆ. ರೈಟ್ ಟು ಫಾರ್ಮ್ ಆನ್ ಅಸೋಸಿಯೇಷನ್, ರೈಟ್ ಟು ಪ್ರೊಟೆಸ್ಟ್ ಇಸ್ ಫಂಡಮೆಂಟಲ್ ರೈಟ್ ಮಾಡಲಿ. ಆದರೆ ಕಾನೂನುಬದ್ಧವಾಗಿರಲಿ, ಗೌರವಿತಬದ್ಧವಾಗಿರಲಿ ಮತ್ತು ನ್ಯಾಯಬದ್ಧವಾಗಿರಲಿ ಅಂತ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ನಿಟ್ಟಿನಲ್ಲಿ. ಮತ್ತು ಈಗ ನ್ಯಾಯಾಲಯದ ಮಧ್ಯಪ್ರವೇಶ ಆಗ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಆಗಿ ಅವರು ಸ್ಪಂದಿಸ್ತಾರೆ. ಬಟ್ ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ನೀವು PIL ಆಗ್ತೀನಿ ಅಂತ ಬಂದ್ಬಿಟ್ಟು ನೀವು ರಿಟ್ ಪಿಟೇಷನ್ ಹಾಕಬಹುದು. ಇಂಡಿವಿಜುವಲ್ ರೈತರು ಅಲ್ಲಿ ನಿಮ್ಮ ಜಮೀನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ರಿಟ್ ಪಿಟೇಷನ್ ಹಾಕಬಹುದು. ನೀವು PIL ಅನ್ನೋ ಕಾನ್ಸೆಪ್ಟ್ ತೊಗೊಂಬಂದ್ರೆ ಆಮೇಲೆ ನನ್ನ PILಗೂ ಇಂಪ್ಯಾಕ್ಟ್ ಆಗುತ್ತೆ ಅದು. ಯಾಕಂದರೆ ನೀವು ಯಾವುದೋ ರಾಜಕೀಯವಾಗಿ ಪ್ರಯೋಗ ಒಂದೇ ಥರ ಕ್ಲಬ್ ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ನೀವು PIL ಆಗುವ ವ್ಯಕ್ತಿ ಇದ್ದರೆ ಯಾವುದೇ ರೀತಿಯಾದ ವೈಯಕ್ತಿಕ ಬೆನಿಫಿಟ್ ಇಲ್ಲದೇ ಇದ್ರೆ ನೀವು PIL ಹಾಕಬೇಕಪ್ಪ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ನೀವು ಸುಮ್ಮನೆ ಬಂದುಬಿಟ್ಟು ನಾನು PIL ಆಗ್ತೀನಿ, ಹೆಸರು ಮಾಡ್ಕೊಳ್ತೀನಿ ಅಂತ ರಾಜಕೀಯವಾಗಿ ನಾನು ಹೇಳ್ತಾ ಇಲ್ಲ. ಯಾರೇ ಬರಬೇಕು ಅಂದರೂ ಬಿಡದಿ ಭಾಗದ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ನೀವು ವೈಯಕ್ತಿಕ ರಿಟ್ ಪಿಟೇಷನ್ ಹಾಕೊಳ್ಳಿ. ನನ್ನ ಜಮೀನನ್ನು ನಾನು ಕೊಡೋದಿಲ್ಲ ಅಥವಾ ಏನು ಕೊಡ್ತೀನೋ ಕೊಡೋದಿಲ್ಲ ಅದು ನೀವು ಹಾಕೋಬೇಕು. ಅದು ಬಿಟ್ಟರೆ 9,000 ಎಕರೆಗೆ ಈಗಾಗಲೇ PIL ಹಾಕಿದ್ವಿ, ಅಥವಾ ಇನ್ನೊಬ್ಬ ಯಾರೋ ಆಸಕ್ತಿ ಉಳ್ಳವರು, ಸ್ಕಿಲ್ ಉಳ್ಳವರು ಬಂದರೆ ಅದು ಬಿಡದಿ ಭಾಗದ ಹೊರತುಪಡಿಸಿ ಬಂದಿರಬೇಕು. ಅವರು ಬಿಡದಿ ಭಾಗಕ್ಕೆ ಸೇರಿದ ಅದನ್ನು ಡಿಸ್ಮಿಸ್ ಮಾಡ್ತಾರೆ ವಿತ್ ಇಂಪೋಸ್ ಹೆವಿ ಕಾಸ್ಟ್. ಸರ್, ಈಗ ನೀವು ಹೇಳಿದ್ರೆ ರಿಟ್ ಪಿಟಿಷನ್ಸ್ ಅನ್ನು ಹಾಕೋಬೋದಂತ. ಒಂದು ವೇಳೆ ಯಾರಾದರೂ ನಿಮ್ಮನ್ನು ರೈತರು ಬಂದು ಸಂಪರ್ಕ ಮಾಡಿದ್ರೆ ಏನು, ಅಥವಾ ಮಾಡಿದರೆ ಅವ್ರಿಗೇನು ಸಹಾಯ ಮಾಡ್ತಾರೆ? ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಇದುವರೆಗೂ ಬಿಡದಿ ಭಾಗದಿಂದ ಒಬ್ಬ ರೈತರನ್ನು ನಾನು ಕಾಲ್ ಮಾಡಿಲ್ಲ, ನಾನು ಅವ್ರು ಕಾಲ್ ಮಾಡಿಲ್ಲ. ಇದು ಏನಂದ್ರೆ ನಿಮ್ಮ ಮಾಧ್ಯಮಗಳಲ್ಲಿ ನೀವೇನು ತೋರಿಸ್ತಾ ಇದ್ದೀರಿ, ರಾಜೇಶ್ ಕಂಪ್ಲಾಪುರ ಬಸವಣ್ಣ ಹಾಕಿದ್ದಾರೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಬಿಟ್ಟರೆ ಪೇಪರಲ್ಲಿ ಏನು ಬಂದಿದೆ ಅನ್ನೋದು ನಾನು ಓದ್ತಾ ಇದ್ದೀನಿ. ಬಿಟ್ಟರೆ ಯಾರಿಗೂ ಸಹ ನಾನು ಕಾಂಟ್ಯಾಕ್ಟ್ ಇಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ಬಹುಶಃ ಮಾಧ್ಯಮದವ್ರು ಬಂದು ಸರ್ ಅದು ಬೈಟ್ಸ್ ಕೊಡಿ ಅಂತ ಹೇಳಿರ್ತಾರೆ. ಬಿಟ್ಟರೆ ಸೊ ಯಾರು ಉತ್ತೇಜನೇ ಇಲ್ಲ ಇಲ್ಲಿ. ಬಹುಶಃ ನಾನು ಯಾರಂತಾನೆ ಅವ್ರಿಗೆ ಗೊತ್ತಿರೋದಿಲ್ಲ. ನಾನು ಯಾವ ಊರು, ಎಲ್ಲಿದ್ದೀನಿ, ಹೇಗೆ ಬಂದು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅನ್ಕೋತೀನಿ. ಸೊ ಹಾಗಾಗಿ ಯಾರೂ ಕೂಡ ಇನ್ಫ್ಲುಯೆನ್ಸ್ ಮಾಡಿಲ್ಲ ಸರ್. ಇದು ನನ್ನ ಸ್ವಇಚ್ಛೆಯಿಂದ ಒಂದು ವಿಚಾರ ಹೇಳೋದಾದರೆ, ನನಗೇನೋ ಒಂದು ಪ್ರೇರಣೆ, ನನಗೆ ನರಸಿಂಹಸ್ವಾಮಿಯ ಭಕ್ತ ನಾನು. ಸೊ ನನಗೇನೋ ಒಂದು ಪ್ರೇರಣೆ, ಭಗವಂತನ ಗರುಡನ ಮುಖಾಂತರ ಏನೋ ಒಂದು ಪ್ರೇರಣೆ ಆಯಿತು, ನಾನು ಮಾಡ್ತಾ ಇದ್ದೀನಿ. ಅದು ನಂಬೋದು, ಬಿಡೋರು ಬಿಡ್ಬೋದು ಅಷ್ಟೇ. ಈಗ ಕುಮಾರಸ್ವಾಮಿ ಅವರು ಕಳೆದ 2006ರಲ್ಲಿ ಇದನ್ನು ನೋಟಿಫಿಕೇಶನ್ ಆಗ ಹೊರಡಿಸಿರುವಂಥದ್ದು. ಈಗ ಕುಮಾರಸ್ವಾಮಿ ಅವರೇ ವಿರೋಧ ಮಾಡ್ತಾ ಇರುವಂಥದ್ದು. ಕಾನೂನಿನಲ್ಲಿ ನೋಡೋದಾದ್ರೆ ಯಾವ್ ರೀತಿ ಅನ್ಸುತ್ತೆ ನಿಮಗೆ? ನೋಡಿ, ಒಂದು ವಿಚಾರ ಹೇಳ್ತೀನಿ. ರಾಜ್ಯದ ಮುಖ್ಯಮಂತ್ರಿ ಆದಾಗ ಅವರು 9,000 ಎಕರೆನ ಅಕ್ವೈರ್ ಮಾಡ್ತೀನಿ ಅಂತ ಏನಾರು ಹೇಳಿದ್ರ? ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. 9,000 ಎಕರೆನ ಅಕ್ವೈರ್ ಮಾಡ್ತೀನಿ ಅಂತ ಏನಾರು ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ. ನೀವು ಏನಾರ ಮಾಧ್ಯಮ ಮಿತ್ರರು ಹೇಳಿದ್ರೆ ನಾನು ತಿಳ್ಕೊಬೋದು ಅದ್ರ ಬಗ್ಗೆ. ಯಾಕಂದರೆ ನಾನು ಯಾರ ಪರವಾಗಿ ಅಥವಾ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಒಂದು ಭಾಗವನ್ನು ರೆಡ್ ಝೋನ್ ಹೊಂದಿದರೆ ಅವ್ರಿಗೆ ಬಹುಶಃ ನೋಡಿ, ಕಾಲಕ್ಕೆ ತಕ್ಕಂತೆ ಕಾನೂನುಗಳು ಸಹ ಬದಲಾಗ್ತವೆ. ನೋಡಿ, ಸಂವಿಧಾನವನ್ನು 1947ರಲ್ಲಿ ನಮ್ಮ ಹೆಮ್ಮೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ, ಅವರ ಒಂದು ತಂಡ, ಹೌದಲ್ವಾ? ಇವತ್ತು ಆಧುನಿಕ ತಂತ್ರಜ್ಞಾನ ಇದೆ. ಸುಮಾರು 10-15 ವರ್ಷದ ಹಿಂದೆ ಇಷ್ಟು ತಂತ್ರಜ್ಞಾನ ಮುಂದಿದೆ. ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಇವತ್ತು ಜುಡಿಷಿಯಲ್ ಸಿಸ್ಟಮಲ್ಲಿ 2 ವರ್ಷ 7 ವರ್ಷ ನಾವು ಕಾಯೋ ಅವಶ್ಯಕತೆನೇ ಇಲ್ಲ. ಅದನ್ನ ಯಾಕೆ ಅಡಾಪ್ಟ್ ಮಾಡ್ತಾರೆ? ನೀವು AICT ಕೊಡ್ತೀನಿ ಅಂತ ಇರಲ್ಲಪ್ಪ. ಇಲ್ಲಿ ಕೇಸ್ ಹಾಕಿದ್ರೆ ಒಂದು ಎಂಪ್ಲಾಯ್ಮೆಂಟ್ ಟರ್ಮಿನೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರೆ 2 ವರ್ಷ ಕಾಯಬೇಕಾತ ಕೇಸ್ ಏರ್ ಆಗಬೇಕಾದ್ರೆ. ನೀವು ಇಲ್ಲಿ ಫಸ್ಟ್ AI ಮಾಡಿ, ಜುಡಿಷಿಯಲ್ ಸಿಸ್ಟಮಲ್ಲಿ AI ಮಾಡಿ. ಎಷ್ಟೋ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇವತ್ತು ಸಹ ಮುಖ್ಯಮಂತ್ರಿ ಯಾರು ಅಂದರೆ ಸಿದ್ದರಾಮಯ್ಯ ಅವರು ಫೋಟೋ ತೋರಿಸ್ತಾ ಇದೆ, ಕೆಳಗಡೆ ಕುಮಾರಸ್ವಾಮಿ ಅವರು ತೋರಿಸ್ತಾ ಇದೆ. ಸೊ ನಾನು ಹೇಳೋ ನಿಟ್ಟಿನಲ್ಲಿ ಏನಂದರೆ, ನೀವು ಫಸ್ಟ್ ಎಕ್ಸಿಸ್ಟಿಂಗ್ ಏನು ಸಮಸ್ಯೆಗಳಿದೆ ಅದನ್ನು ಫಿಕ್ಸ್ ಮಾಡಿ.
AICT ತನ್ನಿ ಇಲ್ಲ ಅಂತ ಹೇಳಲ್ಲ, ಎಲ್ಲಿ ಫಲವತ್ತಾದ ಭೂಮಿ ಇಲ್ಲ ಮತ್ತು ಎಲ್ಲಿ ರೈತರು ಒಪ್ಕೊಳ್ತಾರೆ ಅಲ್ಲಿ ನೀವು ಮಾಡಬೇಕಾಗ ಬಿಟ್ಟರೆ ಬಲವಂತದಿಂದ ಫೋರ್ಸಿಂದ ಏನು ಬ್ರಿಟಿಷರ ಕಾಲದಲ್ಲಿ ನಡೀತಿದ್ದಲ್ಲ ಆ ರೀತಿ ಮಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ. ಇನ್ನೊಂದು, ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಕರೆಗೆ 2 ಕೋಟಿಯಿಂದ 2.5 ಕೋಟಿ ತನಕ ಫಿಕ್ಸ್ ಮಾಡಿರುವಂಥದ್ದು, ಈ ಒಂದು ಪ್ರೈಸನ್ನು ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತಾರೆ? ಈ ರೀತಿಯ ರೇಟ್ ಫಿಕ್ಸ್ ಮಾಡಿರುವಂಥದ್ದು ಎಷ್ಟು ಅಂತ ನೋಡಿ, ಒಂದು ಕಡಿಮೆನಾ ಜಾಸ್ತಿನಾ ಅಂತ? ನಾನು ಒಂದು ಮಾತು ಹೇಳ್ತೀನಿ, ಒಬ್ಬ ರೈತನ ಪ್ರೊಫೆಷನ್ಗೆ ನೀವು ಬೆಲೆ ಕಟ್ಟಕ್ಕೆ ಯಾರ್ರೀ? ರೈತನ ಪ್ರೊಫೆಷನ್ ನಾನು ಮಾತಾಡ್ತಿದ್ದೀನಿ ಅಂದರೆ ಅವನ ಹುದ್ದೆ ಅದು, ಅವನು ಬೇಸಾಯ ಮಾಡೋದು ಅವನ ಹುದ್ದೆ. ಅದರಿಂದ ಎಷ್ಟು ಜನಕ್ಕೆ ಆಹಾರ ಸಿಗ್ತದೆ, ಎಷ್ಟು ಜನಕ್ಕೆ ಆರೋಗ್ಯವಾದಂಥ ಒಂದು ಸಮಾಜ ಸೃಷ್ಟಿಯಾಗ್ತದೆ. ನೀವು 2 ಕೋಟಿ ಕೊಡ್ತೀನಿ, 4 ಕೋಟಿ ಕೊಡ್ತೀನಿ, 2 ಕೋಟಿ 4 ಕೋಟಿ ಎಷ್ಟು ದಿನ ಇರ್ತದೆ ಸರ್? ಅದು ರೈತರಿಗೆ ಬಿಟ್ಟಿದ್ದು. ನಾನು ಹೇಳೋದು ಇಷ್ಟೇ, ನಾನು ಪರಿಸರವನ್ನು ಗಣನೆಗೆ ತಗೊಂಡು ಮತ್ತು ಅಲ್ಲಿನ ಜನಸಾಮಾನ್ಯರ ಹಕ್ಕುಗಳನ್ನು ಯಾಕೆ ಕಿತ್ಕೊಳ್ತೀರಿ? ಸರ್ಕಾರ, ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಭಾರತ ಸರ್ಕಾರ ಹೇಳಿದಾರ ಅಲ್ಲಿ ಮೈಗ್ರೇಷನ್ ಮಾಡಿ ಜನರು 2028ಗೆ ಯಾವ ಕ್ಷೇತ್ರದಿಂದ ಚುನಾವಣೆಯನ್ನು ಮತದಾನವನ್ನು ಮಾಡಬೇಕಂತ ಡಿಕ್ಲೇರ್ ಮಾಡಿದ್ದಾರೆ? ಬಂದಿದೆ ಸರ್. ಮತ್ತು ನೀವು ಸಿಟಿಜನ್ಶಿಪ್ ಕಿತ್ಕೊಂಡಂಗೆ ತಾನೇ ಅವ್ರದ್ದು. ಈಗ ಕರ್ನಾಟಕ ರಾಜ್ಯ ಆಗಲಿ ಭಾರತ ದೇಶ ಆಗಲಿ, ಈಗ ನಾನೊಬ್ಬ ಸಾಮಾನ್ಯ ಪ್ರಜೆ, ನಾನು ಸಿಟಿಜನ್ ಏನು, ನಾನು ಯಾರನ್ನ ಕೇಳ್ತೀನಿ? ನಮ್ಮ ರೆಪ್ರೆಸೆಂಟೇಟಿವ್ ಕೇಳ್ತೀನಿ, ನಾನು ಓಟ್ ಹಾಕ್ತೀನಿ, 5 ವರ್ಷಕ್ಕೊಂದ್ಸಲ ಓಟ್ ಹಾಕ್ತೀನಿ, ಲೆಜಿಸ್ಲೇಟಿವ್ ಫಾರ್ಮೇಷನ್ ಆಗುತ್ತೆ. ನನಗೆ ವೋಟಿನ ರೈಟ್ಸೇ ಕಿತ್ಕೊಳ್ತೀರಲ್ಲ ನೀವು. 10,000 ಕುಟುಂಬಕ್ಕೂ ವೋಟಿಂಗ್ ರೈಟ್ಸೇ ಕಿತ್ಕೊಂಡಂಗಲ್ವಾ ಅದು? ಯಾವ ಭಾಗದಿಂದ ಅವರು ಚುನಾವಣೆಯನ್ನು ಅವರು ಕಂಟೆಸ್ಟ್ ಮಾಡಬೇಕಾಗುತ್ತೆ ಅಥವಾ ಚುನಾವಣೆಯಲ್ಲಿ ವೋಟಿಂಗ್ ಮಾಡಬೇಕಾಗುತ್ತೆ? ಅದನ್ನೇನಾದ್ರು ಸರ್ಕಾರ ಡಿಕ್ಲೇರ್ ಮಾಡಿದೆಯಾ? ಕಾನೂನಲ್ಲಿ ನಾವು ಅದನ್ನೇ ಕೇಳ್ತಾರೆ, ಯು ಡು ನಾಟ್ ಹ್ಯಾವ್ ಅ ರೈಟ್ಸ್ ಟು ಟೇಕ್ ದ ಸಿಟಿಜನ್ಶಿಪ್ ಆಫ್ ದ ಪೀಪಲ್. ಈಗ ವೋಟ್ ಮಾಡೋದು ಸಿಟಿಜನ್ಶಿಪ್ ಇದ್ದಂಗೆ, ಅದನ್ನು ಕಿತ್ಕೊಳ್ಳೋ ಅಧಿಕಾರ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಜನರು, ಬಿಡದಿ ಜನರು ಈಗ ಅವರ ಭೂಮಿಯನ್ನು ಅವರೇ ಉಳುಮೆ ಮಾಡಬೇಕು ಮತ್ತು ಅವ್ರ ಹತ್ರ ಇಟ್ಕೋಬೇಕಂದ್ರೆ ಏನು ಮಾಡಬೇಕು? ಭಾಳ ವೆರಿ ಸಿಂಪಲ್ಲು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋ ಈ ಪ್ರಜಾಪ್ರಭುತ್ವದಲ್ಲಿ ನೀವು ನಿಂದನೆ ಮಾಡಿ ಏನೂ ಲಾಭ ಇಲ್ಲ. ಯಾರನ್ನ ನಿಂದನೆ, ರಾಜಕೀಯ ವ್ಯಕ್ತಿಗಳನ್ನು ನಿಂದನೆ ಮಾಡೋದಾಗಲಿ, ಪೊಲೀಸರನ್ನ ನಿಂದನೆ ಮಾಡೋದಾಗಲಿ, ಅಧಿಕಾರಿಗಳ ನಿಂದನೆ ಮಾಡೋದ್ರಲ್ಲಿ ಏನೂ ಲಾಭ ಇಲ್ಲ. 2028ಗೆ ಅದ್ಭುತವಾದಂಥ ಒಂದು ಚುನಾವಣೆ ಬರ್ತದೆ. ನಿಮ್ಮ ನಾಯಕರನ್ನ ನೀವು ಕಂಡುಕೊಳ್ಳಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಏನು ಕಾನ್ಸ್ಟಿಟ್ಯೂಯೆನ್ಸಿಲಿ ಇರ್ತಾರೆ, ನಿಮ್ಮ ನಾಯಕರನ್ನ ನೀವು ಕಂಡುಕೊಳ್ಳಿ, ನೀವು ಅದನ್ನು ಚಲಾಯಿಸ್ಬೋದು. ನೋಡಿ, ಈಗ ಅವರ ಫೋರ್ಸ್ಫುಲ್ಲಾಗಿ ಅಕ್ವೈರ್ ಮಾಡಿದ್ರು. 2028ಗೆ ನಾನೇ ಫಾರ್ಮೇಷನ್ಗೆ ನಾನೇ ಚೀಫ್ ಮಿನಿಸ್ಟರ್ ವಾಪಸ್ ಕೊಡೋ ರೈಟ್ಸ್ ಇದೆ. ಏನು ಮಾಡೋರಿದ್ದಾರೆ? ಯಾರು ತಡೆಯೋರಿದ್ದಾರೆ? ಏನಾದ್ರು ರೈಟ್ಸ್ ಇದೆಯಾ ವಾಪಸ್ ಕೊಡಬಾರ್ದಂತ? ಎಷ್ಟೋ ಇದು ಸೈಟೇಷನ್ಸ್ಗಳಿವೆ ಅದ್ರ ಬಗ್ಗೆ. ಈಗ ಫೋರ್ಸ್ಫುಲ್ಲಾಗಿ ಜನರನ್ನ ಕಿತ್ಕೊಂಡ್ರೆ ಭೂಮಿನ 2028ಗೆ ಯಾರು ಬೇಕಾದರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ಜನಸಾಮಾನ್ಯರು ದೇ ಕ್ಯಾನ್ ರಿಟರ್ನ್ ಟು ದ ಪೀಪಲ್. ಬಡವ ಪಕ್ಷಕ್ಕೆ ನಾವು ಕೊಡ್ಬೋದು ರಿಟರ್ನ್. ಅದೇನಿಲ್ಲ, ಮರಗಿಡಗಳನ್ನು ನಾಶ ಆಗಬಾರ್ದು. ಇದನ್ನು ಸಂಪೂರ್ಣವಾಗಿ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಆಗಬೇಕು ಅನ್ನೋದನ್ನು ಜುಡಿಷಿಯಲ್ ಇಂಟರ್ಫಿಯರೆನ್ಸ್ ಮಾಡಿದ್ವಿ. ನೋಡೋಣ ಮುಖ್ಯ ನ್ಯಾಯಾಧೀಶರ ಸದಸ್ಯ ಪೀಠ ಏನು ಆ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು. ನನಗೆ ಭಾಳ ಗೌರವ ಇದೆ, ಹೆಮ್ಮೆ ಇದೆ. ನಮ್ಮ ಕರ್ನಾಟಕ ನೋಡಿ, ಒಬ್ಬ ಪಾರ್ಟಿನ್ ಪರ್ಸನ್ ಆಗಿ ನಾನು CJA ಬೆಂಚ್ಗೆ ಹೋದೆ ಅಂದರೆ ಗೌರವಯುತವಾಗಿ ಮಾತನಾಡಿ ನನಗೆ ಅವರು 4 ದಿನಗಳ ಕಾಲ ಆದಮೇಲೆ ಬರ್ತದೆ ಅನ್ನೋದನ್ನು ಭಾಳ ಗೌರವಯುತವಾದ ರೆಸ್ಪಾಂಡ್ ಮಾಡಿದ್ದಾರೆ. ಸರ್, ಈಗ ಈ ರೀತಿಯ ಒಂದು ಗ್ರೀನ್ ಲ್ಯಾಂಡನ್ನು ಅಕ್ವಿಸಿಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಗ್ರೀನ್ ಬೆಂಚಸ್ ಅಂತ ಇರುತ್ತೆ, ಹಸಿರು ನ್ಯಾಯಾಲಯ ಅಂತ, ಅದ್ರದ್ದೇನಾದರೂ ಆರ್ಡರ್ಸ್ ಇದೆಯಾ? ಅದ್ರದ್ದೇನಾದರೂ ನೀವು ಕಂಪ್ಲೇಂಟ್ ಮಾಡಿ ಕೊಡ್ತಾ ಇದ್ದೀರಾ ಅಂತ? ಸರ್, ಒಂದು ವಿಚಾರ ಹೇಳ್ತೀನಿ. ನಾನು ಭಾರತೀಯ ಪ್ರಜೆ. ಕರ್ನಾಟಕ ಸರ್ಕಾರ ಏನೇ ಇದ್ರೂ ಇನ್ಫಾರ್ಮೇಷನು ದೇ ಶುಡ್ ರಿಲೀಸ್. ನಾನೇ RTI ಫೈಲ್ ಮಾಡಬೇಕು ಸ್ವಾಮಿ. ಸೆಕ್ಷನ್ 4 ಆಫ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ದೊಡ್ಡ ಮಟ್ಟದಲ್ಲಿ ಪರಿಸರ ನಾಶ ಆಗ್ತಾ ಇದ್ರೆ ಅಥವಾ ದೊಡ್ಡ ಮಟ್ಟದಲ್ಲಿ ಏನಾದ್ರು ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಅವರು ಅದನ್ನು ಪ್ರೊಆಕ್ಟಿವ್ ಆಗಿ ರಿಲೀಸ್ ಮಾಡಬೇಕು. ನಾನೇ RTI ಫೈಲ್ ಮಾಡಲಿ, ದೇ ಹ್ಯಾವ್ ಟು ಪ್ರೊಆಕ್ಟಿವ್ಲಿ ರಿಲೀಸ್. ಹಾಗಾಗಿ ಆ ನಿಟ್ಟಿನಲ್ಲಿ ಕಾದು ನೋಡೋಣ ಸರ್ ಏನು ರೆಸ್ಪಾನ್ಸ್ ಮಾನ್ಯ ನ್ಯಾಯಾಲಯದಲ್ಲಿ ಬರ್ತದೆ. ಸೊ ನನ್ನ ಒಂದು ಅನುಭವ ಈಗ ಯಾವತ್ತು ಲಿಸ್ಟ್ಗೆ ಆಗಿದೆ? ಏನಾದ್ರು 4 ದಿವಸ ಆದಮೇಲೆ ಹೇಳ್ತೀವಿ ಅಂತ ಹೇಳಿದ್ರೆ ಲಿಸ್ಟ್ ಆಗಿದೆ ಇವಾಗ ಮ್ಯಾಟ್ರು? ನಾನು ಇಷ್ಟು ಹೇಳ್ತೀನಿ, 30ನೇ ತಾರೀಕು ಈ ಫೈಲ್ ಆಯಿತು. ಫೈಲ್ ಆದ ತಕ್ಷಣ ನಾನು ಮೊದಲು ಮಾಡಿದ ಕೆಲಸ ಅಂದರೆ PIL ಟೀಮ್ ಹತ್ರ ಹೋಗಿ ಭೇಟಿ ಆದೆ. ಅವ್ರು ಹೇಳಿದಿಷ್ಟ ನಾವು ಈ ಫೈಲಿಂಗ್ನೇ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರು. ಸೊ ಆಗ ನನ್ನ ಒಂದು ಕಳಕಳಿಯಲ್ಲಿ ನಾನು ಮಾನ್ಯ ಮುಖ್ಯ ನ್ಯಾಯಾಧೀಶರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರಾಗೆ ಕರೆಸಿ PIL ಟೀಮು ಇವತ್ತು ಒಂದು ಫಿಸಿಕಲ್ ಕಾಪಿನ ಅದೇ ರೀತಿ ಕೊಡಿ ಅಂತ ಹೇಳಿದರೆ ನಾನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೋಡೋಣ ಯಾವ ನಿಟ್ಟಿನಲ್ಲಿ ಇದನ್ನು ತೊಗೊಂಡು ಹೋಗ್ತಾರೆ ಅನ್ನೋದನ್ನು ನೋಡೋಣ. ಇವತ್ತು ಹಾಕ್ತಾ ಇದ್ದೀನಿ. ಸೊ ಯಾವ ನಿಟ್ಟಿನಲ್ಲಿ ತೊಗೊಂಡು ಹೋಗ್ತಾರೆ, ಯಾವಾಗ ಲೀಸ್ಟ್ ಮಾಡ್ತಾರೆ, ಯಾವಾಗ ಹಿಯರಿಂಗ್ ಮಾಡ್ತಾರೆ ನೋಡೋಣ. ಬಟ್ ನನ್ನ ಒಂದು ರಿಕ್ವೆಸ್ಟ್ ಏನು ರೈತರಲ್ಲಿ ಅಂದರೆ, ಒಂದು ಪ್ರಯತ್ನ ಮಾಡಿದ್ದೀನಿ. ಬೈ ಚಾನ್ಸ್ ನಾನೇನು ಹಾಕುವಾಗ ಮಿಸ್ ಮಾಡಿದ್ದೀನೋ ಅಥವಾ ಮಗದೊಂದು ಏನೋ ಲೋಪದೋಷಗಳಿದೆ ಅಂತ ನ್ಯಾಯಾಲಯಕ್ಕೆ ಕಂಡು ಬಂದರೆ ಆರ್ಟಿಕಲ್ 226 ಅವರು ಇನ್ವೋಕ್ ಮಾಡ್ಬೋದು. ದೇ ಹ್ಯಾವ್ ಎಕ್ಸ್ಟ್ರಾರ್ಡಿನರಿ ಜುರಿಸ್ಟಿಕ್ಷನ್ಸ್. ಅಷ್ಟು ಜನ ರೈತರು ಹೋರಾಟ ಮಾಡ್ತಾ ಇದ್ದಾರೆ 1 ವರ್ಷದಿಂದ. ಸುಮೋಟೋ ಕಾಗ್ನಿಸೆನ್ಸೇ ತೊಗೋಬೋದಿತ್ತು ಬೈ ದಿ ಟೈಮ್. ಅಂದರೆ ಕೋರ್ಟ್ ಗಮನಕ್ಕೆ ತರೋದು ನಮ್ಮ ಕರ್ತವ್ಯ ಅಂತ ನಾನು ತರ್ತಾ ಇದ್ದೀನಿ. ಬಿಟ್ಟರೆ ದೇ ಕುಡ್ ಹ್ಯಾವ್ ಟೇಕ್ ಸುಮೋಟೋ ಕಾಗ್ನಿಸೆನ್ಸ್. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು. ಮತ್ತು ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಿದೆ, ಪೊಲೀಸರು ಮತ್ತು ರೈತರ ನಡುವೆ ಲಾ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಇಶ್ಯೂ ಆಗ್ತಾ ಇದೆ. ಮತ್ತು 14 ಜಿಲ್ಲೆಗಿಂತಲೂ ಹೆಚ್ಚು ರೈತರು ಏನು ಮಾಡ್ತಾ ಇದ್ದಾರೆ, ಒಟ್ಟಿಗೆ ನಾವು ಸೇರಿ ಬೆಂಗಳೂರಿನ ಮುತ್ತಿಗೆ ಆಗ್ತೀವಿ ಅನ್ನೋ ಒಂದು ಮಾತುಗಳನ್ನು ಮಾಧ್ಯಮಗಳನ್ನು ನೋಡಿದೆ. ಸೊ ಇದಕ್ಕೆಲ್ಲ ನೀವು ಕಾಲಾವಕಾಶ ಕೊಡ್ಬೋದು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ನೂತನ ಮುಖ್ಯಮಂತ್ರಿಗಳು ಏನು ಮನವಿ ಮಾಡ್ತೀನಿ ಅಂದರೆ, ರೈತರ ಮಾತಿಗೆ ಹೋಗೊಡಿ. ನಿಮ್ಮ AICTನ ನಿಲ್ಲಿಸಿ ಅಂತ ಯಾರು ಹೇಳ್ತಾ ಇಲ್ಲ ಸ್ವಾಮಿ. ರೈತರ ಮಾತಿಗೆ ಹೋಗೊಡಿ, ಗೌರವಿಸಿ. ಮತ್ತು ಏನು ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿರೋಂಥ ಎಷ್ಟೋ ಗೌರ್ಮೆಂಟ್ ಭೂಮಿಗಳಿದ್ದಾವೆ ಇಂಡಸ್ಟ್ರಿಯಲೈಸೇಷನ್ ಮಾಡೋಕ್ಕೆ, ಅಲ್ಲಿ ಮಾಡಿ. ಸಮಸ್ಯೆ ಏನಿದೆ?
ಅಲ್ಲಿ ಮಾಡಿ, ಸಮಸ್ಯೆ ಯಾರು ಬೇಡ ಅಂತಾರೆ, ಎಲ್ಲರೂ ಶಬಾಷ್ ಅಂತಾರೆ. ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಂದರೆ ನ್ಯಾಯಾಲಯದ ಅಂತಿಮ ತೀರ್ಮಾನ ಆಗುವವರೆಗೂ ಯಾವುದೇ ರೀತಿಯಾದಂಥ ಪೊಲೀಸರಿಂದ ಒಂದು ರೈತರ ಒಂದು ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೀವು ಕಾತ್ಕೊಳ್ಬೇಕಾಗ್ತದೆ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ಇನ್ನೊಂದು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ, ಏನು ಸಾಫ್ಟ್ವೇರ್ ಇಂಜಿನಿಯರ್, ಎಲ್ಲಿ ಕೆಲಸ ಮಾಡ್ತಾರೆ ಅಂತ, ಏನು ಸ್ಟಡಿ ಮಾಡಿರೋದು? ಸರ್, ನಾನು ಅದ್ರ ಬಗ್ಗೆ ನೋಡಿ ವೈಯಕ್ತಿಕ ವಿಚಾರನ ಅದು ನ್ಯಾಯಾಲಯಕ್ಕೆ ನಾನು ರಿವೀಲ್ ಮಾಡಿದ್ದೀನಿ. ಯಾಕಂದರೆ ಈಗ ಒಂದು ದೊಡ್ಡ ಮಟ್ಟದ ಒಂದು ಕೇಸ್ ಇದು ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಾಲಯ ಪರಿಶೀಲನೆ ಮಾಡಿ ಅದನ್ನು ಆದೇಶ ಮಾಡ್ತಾರೆ. ಸೊ ಈಗ ನಾನು ಏನೋ ಒಂದು ಹೇಳೋದು ಬಟ್ ಮತ್ತೊಂದು ತಿರುಕೊಳ್ಳೋದು ಬೇಡ. ಬಟ್ ನಾನು ಹೇಳೋದಾದರೆ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ 2017ರಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರದಲ್ಲಿ ಮುಗಿಸ್ತೀನಿ. ತದನಂತರ ಅಂತಾರಾಷ್ಟ್ರೀಯ ಕಂಪನಿಗಳಾದಂಥವು ಒಂದು 5 ವರ್ಷ ಕೆಲಸ ಮಾಡ್ತೀನಿ. ತದನಂತರ ನಾನು ಸರ್ಕಾರಿ ಸಂಸ್ಥೆಗಳಲ್ಲೂ ಸಹ ನಾನು ಕೆಲಸ ಮಾಡಿದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಓಕೆ ಸರ್, ಈಗ ನೀವು PL ಫೈಲ್ ಆದಮೇಲೆ ನಿಮ್ಗೇನಾದರೂ PL ವಾಪಸ್ ತೊಗೋಬೇಕು ಅಂತ ಏನಾದರೂ ನಿಮಗೆ ಕರೆಗಳು ಬಂದಂಥದ್ದು, ಬೆದರಿಕೆ ಕರೆಗಳು ಅಥವಾ ವಾಪಸ್ ತಗೋ ಅಂತ ಹೇಳಿರುವಂಥದ್ದು ಈ ಥರದ್ದು ಏನೋ ಬಂದಿದೆಯಾ ನಿಮಗೆ? ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ, ಆ ಥರದ ಕರೆಗಳು ಬೆದರಿಕೆಗಳು ಬಂದಿಲ್ಲ. ಆದರೆ ಒಂದು ಅನುಭವ ಏನಾಯಿತು ಅಂದರೆ, ಯಾರೋ ಅಪರಿಚಿತ ವ್ಯಕ್ತಿ ಆ ತಕ್ಷಣಕ್ಕೆ ಏನು ಮಾಧ್ಯಮದಲ್ಲಿ ಸುವರ್ಣ ಚಾನಲ್ ಮತ್ತು ನಿಮ್ಮೆಲ್ಲ ಮಾಧ್ಯಮಗಳಲ್ಲಿ ಬಂತು, ಆಗ ಒಬ್ಬರು ಅಪರಿಚಿತ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಯಾವುದೋ ಮಹಿಳೆ ಮೇಲೆ ನೀನೇನೋ ಮಾಡಿಬಿಟ್ಟಿದೆ, ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರು. ಅದು ನಾನು ಒಂದು 2-3 ನಿಮಿಷಗಳಾದಮೇಲೆ ಪುನಃ ರಿಟರ್ನ್ ಹಂಗೆ ಹೇಳಿ ಕಟ್ ಮಾಡಿದ್ರು. 2-3 ನಿಮಿಷಗಳಾದ ರಿಟರ್ನ್ ಮಾಡಿದ್ಮೇಲೆ ಸರ್ ರಾಂಗ್ ನಂಬರ್ ಅಂದರು. ಸೊ ಹಾಗೆ ಆ ನಂಬರ್ ಇದೆ, ಬಟ್ ಅದನ್ನು ನಾನು ಇದೆಲ್ಲ PL ಆದಮೇಲೆ ಪರಿಶೀಲನೆ ಮಾಡ್ತೀನಿ. ಯಾರ ನಂಬರಿಂದ ಕರೆ ಬಂದಿದೆ, ಯಾಕೆ ಮಾತಾಡಿದ್ರು ಪರಿಶೀಲನೆ ಮಾಡ್ತೀನಿ. ಬಟ್ ಮಾಧ್ಯಮದ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಪ್ರಜಾಪ್ರಭುತ್ವ ಇದ್ದಾಗ ರೈತರ ಇಷ್ಟಕ್ಕೆ ಮೀರಿ ನೀವು ಯಾರು ರಾಜಕೀಯ ವ್ಯಕ್ತಿಗಳು ನಡ್ಕೋಬಾರ್ದು ಅನ್ನೋದು ನನ್ನ ಒಂದು ವಿನಂತಿ. ಮಾಧ್ಯಮದವರು ಸಹ ನಿಂತ್ಕೋಬೇಕು. ಯಾಕಂದರೆ ಯು ಆರ್ ದ 4th ಪಿಲ್ಲರ್ ಆಫ್ ದಿ ಗೌರ್ಮೆಂಟು. ನೀವು ನಿಂತ್ಕೊಂಡು ನ್ಯಾಯ ಕೊಡಿಸ್ಬೇಕು. ಇವತ್ತು ಮರಗಳ ರಕ್ಷಣೆ ಮಾಡೋದು ನಮ್ಮ ಹಕ್ಕು. ನಮ್ಮ ಮುಂದಿನ ಪೀಳಿಗೆಗಳಿಗೆ ಶುದ್ಧವಾದ ಆಮ್ಲಜನಕ ಬೇಕಾಗ್ತದೆ, ಆಹಾರಗಳ ಪದಾರ್ಥ ಬೇಕಾಗ್ತದೆ. ಇವತ್ತು ಒಂದೊಂದು ತರಕಾರಿಯ ಬೆಲೆ ಯಾವ ಮಟ್ಟಕ್ಕೂ ಏರಿದೆ ಸರ್. ಅಂಥದ್ರಲ್ಲಿ ರೈತ ಬೆಳೀತಾ ಇರುವಂಥ ಪ್ರೊಫೆಷನ್ ಕಿತ್ಕೊಳ್ಳೋದಾಗ ನಾವ್ಯಾರು? ಕರ್ನಾಟಕ ರಾಜ್ಯ ದೊಡ್ಡ ಮಟ್ಟದಲ್ಲಿ ಇದೆ. ಎಷ್ಟೋ ಫಲವತ್ತತೆ ಇಲ್ಲದಿರೋಂಥ ಭೂಮಿಗಳು ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಮಾಡ್ಕೊಳ್ಳಿ, ಅಲ್ಲಿ ಏನು ಬೇಕಾದರೂ ನೀವು ಮಾಡ್ಕೊಳ್ಳಿ. ವಿ ಆರ್ ಆಲ್ ಸಪೋರ್ಟಿಂಗು. ಅದ್ಬಿಟ್ಟು ಮರ ಕಡಿಯೋದು, ಹೆರಿಟೇಜನ್ನ ಹಾಳು ಮಾಡೋವಂಥದ್ದು, ಮತ್ತು ರೈತರಿಗೆ ಫೋರ್ಸ್ ಮಾಡೋದು. ನೋಡಿ ಎಷ್ಟೆಷ್ಟೋ ಮಹಿಳೆಯರಿಗೆಲ್ಲ ಹೊಡೆಯೋದು ಬಡಿಯೋದು, ಇದೆಲ್ಲ ಏನು ಮಾಡೋಕ್ಕೆ ಬ್ರಿಟಿಷರ ಕಾಲದಲ್ಲಿ ನಡೀತಿದ್ದದು. ಈಗ ಈ 2026 ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಏನೋ ಬದಲಾವಣೆ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಹಿಂಗೆ ಜನಗಳಿಗೆ ಚೆನ್ನಾಗಿ ದೊಣ್ಣೆಲ್ಲಿ ಬಡಿದ್ರೆ ನಾವೇನು ಮಾಡಬೇಕು? ಅದನ್ನೆಲ್ಲ ನೋಡಿ ನಾನು PL ಫೈಲ್ ಮಾಡಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಏನೋ ವಕೀಲರಾದಂಥ ರಾಜೇಶ್ ಅವರ ಮಾತುಗಳು. ಅಂದರೆ PL ಫೈಲನ್ನು ಮಾಡಿದ್ದೀನಿ. ಈಗ ಮುಂದೆ ಏನು ಮುಖ್ಯಪೀಠದ ಮುಂದೆ ಬರುತ್ತೆ, ಆಗ ನನ್ನ ಏನು ವಾದ ಇರುತ್ತೆ ಮತ್ತು ಅಲ್ಲಿನ ಬಿಡದಿಯಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲನೂ ಮಾಹಿತಿಯನ್ನು ಕೋರ್ಟ್ಗೆ ಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.